ಬಿಗ್ ಬಾಸ್ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ನವರು ಸ್ಪರ್ಧಿಗಳಿಗೆ ಹಾಗೆ ವೀಕ್ಷಕರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ರೆ ಈಗ ಸರ್ಕಾರದವರೇ ಬಿಗ್ ಬಾಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟರು. ಎಸ್ ಹೌದು, ಕಳೆದ 2 ದಿನದಿಂದ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಈಗಾಗಲೇ ನೀವು ನೋಡಿದ್ದೀರಾ ಆ್ಯಂಡ್ ತಿಳ್ಕೊಂಡಿದ್ದೀರಾ. ಸೊ ಏನು ಬಿಗ್ ಬಾಸ್ ಮನೆ ಇರುವಂತಹ ಜಾಲಿವುಡ್ ಅಡ್ವೆಂಚರಸ್ ಸ್ಟುಡಿಯೋಸ್ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿರುವಂತಹ ನಿಯಮವನ್ನ ಪಾಲನೆ ಮಾಡಿಲ್ಲ, ಉಲ್ಲಂಘನೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ರು. ಅಲ್ಲಿರುವಂತಹ ಸ್ಪರ್ಧೆಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಅಂಡ್ ಇದೆಲ್ಲವನ್ನ ನೋಡಿದವರಿಗೆ ಏನಾಯ್ತು, ಬಿಗ್ ಬಾಸ್ ಮನೆಗೆ ಯಾಕೆ ಹೀಗೆ ಸಡನ್ ಆಗಿ ಲಾಕ್ ಮಾಡಿದ್ರು, ಹಾಗಿದ್ರೆ ಬಿಗ್ ಬಾಸ್ ಮುಂದುವರಿಯಲ್ವಾ, ಇಲ್ಲಿಗೆ ನಿಂತೋಗುತ್ತಾ, ಬರೀ 2 ವಾರಕ್ಕೆ ಬಿಗ್ ಬಾಸ್ ಸ್ಟಾಪ್ ಆಗುತ್ತಾ ಅಂತೆಲ್ಲೋ ಪ್ರಶ್ನೆಗಳು ಹುಟ್ಕೊಳ್ತಾ ಹೋದ್ರು. ಆದ್ರೆ ಈಗ ಅದೆಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕಿದೆ. ಸೊ ಸಮಸ್ಯೆ ಎಲ್ಲ ಬಗೆಹರಿದಿದೆ. ನಿನ್ನೆ ರಾತ್ರಿನೇ ಸ್ಪರ್ಧಿಗಳೆಲ್ಲ ರೆಸಾರ್ಟ್ನಿಂದ ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾರೆ. ಅಂಡ್ ಇವತ್ತು ಕೂಡ ಕಲರ್ಸ್ ಕನ್ನಡದವರು ಒಂದು ಪ್ರೋಮೋವನ್ನ ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಲೈಟ್ಸ್ ಆನ್ ಆಗಿದೆ, ಕ್ಯಾಮ್ರಾ ಆನ್ ಆಗಿದೆ, ಮುಖ್ಯ ದ್ವಾರ ಓಪನ್ ಆಗಿದೆ. ಹಾಗೆ ಎಂದಿನಂತೆ 9 ಬಿಗ್ ಬಾಸ್ ಶುರು ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಆಯ್ತು. ಸೊ ಬಿಗ್ ಬಾಸ್ ಮತ್ತೆ ಶುರು ಆಗುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು. ಹಾಗಂತ ಈ ಕಳೆದ 2 ದಿನದಿಂದ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಆಚೆ ಇದ್ರು ಕೂಡ ಎಂದಿನಂತೆ ಎಪಿಸೋಡು ಟೆಲಿಕಾಸ್ಟ್ ಆಯಿತು. ಈಗಾಗಲೇ ತಿಳಿಸಿದಂತೆ ಏನು 2 ದಿನದ ಎಪಿಸೋಡ್ಗೆ ಬೇಕಾಗಿರುವಂತಷ್ಟು ಎಪಿಸೋಡ್ಗಳನ್ನು ಶೂಟ್ ಮಾಡಲಾಗಿತ್ತು. ಸೊ ಹಾಗಾಗಿ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗೋದ್ರಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಎಂದಿನಂತೆ ಪ್ರತಿನಿತ್ಯ ರಾತ್ರಿ 9 ಬಿಗ್ ಬಾಸ್ 2 ದಿನ ಕೂಡ ಟೆಲಿಕಾಸ್ಟ್ ಆಯಿತು. ಆ್ಯಂಡ್ ಈಗಾಗಲೇ ಸ್ಪರ್ಧಿಗಳು ಮನೆ ಒಳಗೆ ಹೋಗಿರೋದ್ರಿಂದ ಮತ್ತೆ ಇವತ್ತು ಕೂಡ ಎಂದಿನಂತೆ ಇವತ್ತು ಕೂಡ ಬಿಗ್ ಬಾಸ್ ಎಪಿಸೋಡು ಟೆಲಿಕಾಸ್ಟ್ ಆಗುತ್ತೆ. ಆ್ಯಂಡ್ ಈಗ ಬರುವಂತಹ ಮತ್ತೊಂದು ಪ್ರಶ್ನೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಸೊ ವಾಟ್ ನೆಕ್ಸ್ಟ್ ಅಂದ್ರೆ ಏನು ಇಲ್ಲ, ಇಷ್ಟು ದಿನ ಟಾಸ್ಕ್ ಆಯಿತು, ಬಿಗ್ ಬಾಸ್ ಮನೆ ನಡ್ಕೊಂಡೋಯ್ತು, ಅದೇ ರೀತಿ ಮುಂದೆನೂ ಕೂಡ ನಡ್ಕೊಂಡೋಗುತ್ತೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಆದರೆ ಇನ್ನೊಂದು ಏನು ಕುತೂಹಲ ಅಂದರೆ ಈ ಮೊದಲ 2 ದಿನ ಇವತ್ತು ನಾಳೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ, ಏನು ಚರ್ಚೆ ಆಗುತ್ತೆ ಅನ್ನೋದು ಹೆಚ್ಚು ಕುತೂಹಲ ಮೂಡಿಸುತ್ತೆ. ಯಾಕೆ ಅಂದರೆ ಒಂದು ಸರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿ ಒಳಗೆ ಬಂದರೆ ಸೊ ಸಾಕಷ್ಟು ಅಲ್ಲಿ ಪ್ರಶ್ನೆಗಳು ಚರ್ಚೆಗಳು ಕ್ರಿಯೇಟ್ ಆಗುತ್ತೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆ ಒಳಗಿರುವಂತಹ ಸ್ಪರ್ಧೆಗಳಿಗೆ ಹೊರಗೆ ನಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇರ್ತಾರೆ ಜನ, ಯಾವ ರೀತಿ ನಮ್ಮ ಮೇಲೆ ಒಪಿನಿಯನ್ ಇದೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಹೆಚ್ಚಾಗಿರುತ್ತೆ. ಕಳೆದ ಸೀಸನ್ನಲ್ಲೂ ಕೂಡ ನೀವು ಒಂದು ಅಬ್ಸರ್ವ್ ಮಾಡಿರ್ತೀರಾ, ಚೈತ್ರ ಕುಂದಾಪುರ ಅವರ ಹೆಲ್ತ್ ಇಶ್ಯೂಗೋಸ್ಕರ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದರು. ಆಗ ಅಲ್ಲಿ ಹೊರಗೆ ಆಗಿರುವಂತಹ ಚರ್ಚೆಗಳ ಬಗ್ಗೆ ಬಿಗ್ ಬಾಸ್ ಮನೆ ಒಳಗೆ ಸ್ಪರ್ಧಿಗಳ ಜೊತೆ ಮಾತುಕತೆ ಮಾಡಿದ್ರು. ಈ ವಿಚಾರವಾಗಿ ಸುದೀಪ್ ಅವರು ಆ ವಿಚಾರಕ್ಕೆ ಕ್ಲಾಸ್ ಕೂಡ ಅವರಿಗೆ ತುಂಬ ಚೆನ್ನಾಗೇ ತಗೊಂಡ್ರು. ಸೊ ಈಗ ಕೂಡ ಬಿಗ್ ಬಾಸ್ ಮನೆಯಿಂದ ಒಬ್ಬರಲ್ಲ ಏನು ಸ್ಪರ್ಧಿಗಳು 17 ಜನ ಇದ್ದಾರೆ, ಅವರೆಲ್ಲರೂ ಕೂಡ 2 ದಿನಗಳ ಕಾಲ ಬಿಗ್ ಬಾಸ್ ಮನೆಯಿಂದ ಆಚೆ ಇದ್ದಾರೆ. ಒಂದು ರೆಸಾರ್ಟ್ನಲ್ಲಿ ಇದ್ದಾರೆ. ಸೊ ಅಲ್ಲಿ ಕೂಡ ಸಾಕಷ್ಟು ಜನ ಸಿಬ್ಬಂದಿಗಳು ಇರ್ತಾರೆ ರೆಸಾರ್ಟ್ನಲ್ಲಿ, ಅವರು ಕೂಡ ಬಿಗ್ ಬಾಸ್ ನೋಡಿರ್ತಾರೆ. ಸೊ ಸಾಮಾನ್ಯವಾಗಿ ಸ್ಪರ್ಧಿಗಳಿಗೂ ಕುತೂಹಲ ಇರುತ್ತೆ, ಹೇಗೆ ನಾವು ಜನಕ್ಕೆ ರೀಚ್ ಆಗಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ. ಹಾಗಾಗಿ ಅಲ್ಲಿ ಯಾರ ಹತ್ರ ಆದರೂ ಏನು ಬಿಗ್ ಬಾಸ್ ಇಂದ ಸಿಬ್ಬಂದಿಗಳಿರ್ತಾರೆ, ಅವರು ಯಾರ ಹತ್ರನೂ ಮಾತಾಡದಿರೋ ರೀತಿಯಲ್ಲಿ ಎಚ್ಚರ ವಹಿಸಿರ್ತಾರೆ. ಇನ್ ಕೇಸ್ ಅಲ್ಲಿ ಯಾರ ಹತ್ರ ಆದರೂ ಮಾತಾಡಿರ್ತಾರೆ, ಅಥವಾ ಈಗ ಆಚೆ ಇರುವಂತಹ ಸ್ಪರ್ಧಿಗಳಿಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಯಾಕೆ ಈ ರೀತಿ ನಾವು ಏಕಾಏಕಿ ಆಚೆ ಬಂದ್ವಿ ಅಂತ, ಯಾಕೆ ಅಂದರೆ ಅವರು ಯಾವುದೇ TV ನೋಡೋಗಿರಲಿಲ್ಲ, ಅವ್ರ ಹತ್ರ ಯಾವುದೇ ಮೊಬೈಲ್ ಇರಲಿಲ್ಲ. ಅವರ ಎಲ್ಲ ಪ್ರಶ್ನೆಗಳಿಗೂ ಅವರವರ ಮಧ್ಯೆನೇ ಅವರು ಉತ್ತರ ಕೊಟ್ಕೊಳ್ಬೇಕು ಹೊರತು ಯಾರ ಹತ್ರನೂ ಮಾತಾಡಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಆಪ್ಷನ್ ಅವ್ರಿಗಿರಲ್ಲ. ಸೊ ಹಾಗಾಗಿ ಈಗ ಬಿಗ್ ಬಾಸ್ ಮನೆ ಒಳಗೆ ಬಂದ ಮೇಲೆ ಸೊ ಅಲ್ಲಿ ಹೊರಗೆ ಆಗಿರುವಂತಹ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರಾ, ಅಥವಾ ಅವರು ಯಾರ ಹತ್ರ ಆದರೂ ಮಾತಾಡಿದರೆ ಆ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಮಾಡ್ತಾರಾ ಅನ್ನೋದು ಕೂಡ ಒಂದು ಕುತೂಹಲ ಆಗಿದೆ. ಸೊ ಎಷ್ಟೆಲ್ಲ ರೂಲ್ಸ್ ಮಾಡಿರುವಂತಹ ಬಿಗ್ ಬಾಸ್ ಅವರು ಆ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಸ್ಪರ್ಧಿಗಳಿಗೆ ಕೊಟ್ಟು ಕಳಿಸಿರ್ತಾರೆ. ಸೊ ಈ ವಿಚಾರವಾಗಿ ಬಿಗ್ ಬಾಸ್ ಮನೆ ಒಳಗೆ ಏನು ಕೂಡ ಮಾತಾಡಬಾರ್ದು ಅಂತ ಹೇಳಿ, ಇದಕ್ಕೂ ಮೀರಿ ನಿಯಮವನ್ನು ಉಲ್ಲಂಘನೆ ಮಾಡಿ ಯಾರಾದರೂ ಮಾತಾಡದೆ ಖಂಡಿತ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಅವರಿಗೆ ಕ್ಲಾಸ್ ಅನ್ನ ತಗೊಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ ಈ ವಾರದ ಫೈನಲಿಸ್ಟ್ ಅನ್ನ ಸೆಲೆಕ್ಷನ್ ಮಾಡೋಕೆ ಅಂತ ಹೇಳಿ ಸೊ ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆಯ ಎಪಿಸೋಡ್ ನಲ್ಲಿ ಕೂಡ ಒಂದು ಸರಣಿ ಟಾಸ್ಕ್ ಆಗಿದೆ. ಅದರಲ್ಲಿ ಒಂಟಿಗಳ ಟೀಮ್ ಅವರು ಗೆದ್ದಿದ್ದಾರೆ. ಆ ಮೂಲಕ ಅಶ್ವಿನಿ ಗೌಡ ಅವ್ರನ್ನ ಫೈನಲಿಸ್ಟ್ ಅಂತ ಸೆಲೆಕ್ಷನ್ ಮಾಡಿದ್ದಾರೆ. ಸೊ ಇವತ್ತಿನ ದಿನದಲ್ಲಿ ಆ ಸರಣಿ ಟಾಸ್ಕ್ ಗಳು ಮುಂದುವರಿಯುವ ಸಾಧ್ಯತೆ ಇದೆ. ಅಂಡ್ ಹಾಗೆ ಸೊ ಏನೆಲ್ಲ ಚರ್ಚೆ ಆಗುತ್ತೆ ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ, ಯಾವ ರೀತಿ ಟಾಸ್ಕ್ ಇರುತ್ತೆ,
ಸೊ ಏನೆಲ್ಲ ಸ್ಪರ್ಧಿಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಆಟ ಆಡ್ತಾರೆ, ಏನೆಲ್ಲ ಮಾತಾಡ್ತಾರೆ ಅನ್ನೋದು ಪ್ರೇಕ್ಷಕರಲ್ಲೊಂದು ತುಂಬಾನೇ ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸದ್ಯಕ್ಕೆ ಬಿಗ್ ಬಾಸ್ ಅಭಿಮಾನಿಗಳಿಗಂತೂ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಶೋ ಸ್ಟಾಪ್ ಆಗಿಲ್ಲ, ಎಂದಿನಂತೆ ಬಿಗ್ ಬಾಸ್ ಶೋ ಮುಂದುವರಿಯುತ್ತಾ ಇದೆ ಅನ್ನೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.